ದಿನಗಳ ಕನಸು. ಒಬ್ಬ ತಹಸೀಲ್ದಾರ್ ಬಂದಾಗಿಂದ ಅವ್ರು ತಾಲೂಕು ಪೂರ್ ಮಾಡೋಣ ಸರ್ ಅಂತ ಕೇಳ್ತಾ ಇದ್ರು. ಕೆಲಸ ಒತ್ತಡದಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನೆಲ್ಲ ತಾಲೂಕು ಆಡಳಿತ ಕುಟುಂಬದವ್ರು ನಾವೆಲ್ಲ ತಹಸೀಲ್ದಾರು, ಇವರು, ನಮ್ಮ ಅಬಕಾರಿಯವರು, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಪಿ ಡಿ ಒಗಳು, ಸಂಬಂಧಪಟ್ಟ CDPO ಅಧಿಕಾರಿಗಳು ಎಲ್ಲ ಬಂದು ಜನ ಸಮಸ್ಯೆ ಆಲಿಸ್ತಕ್ಕಂಥ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ ಇವತ್ತು ಎರಡೂ ಪಂಚಾಯಿತಿಗಳಿಂದ ಇವತ್ತು ಹೈಯೆಸ್ಟು ಅರ್ಜಿಗಳು ನಮ್ಮ ಮಲ್ನಾಯಕನಹಳ್ಳಿ ಪಂಚಾಯತಿಂದ ಬಂದಿದೆ. 87 ಅರ್ಜಿಗಳು. ಅದರಲ್ಲಿ 13 ಅರ್ಜಿಗಳು ಸ್ಪಾಟ್ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಸಾಕಷ್ಟು ಅರ್ಜಿಗಳು ರೆವಿನ್ಯೂ ಇಲಾಖೆಗೆ ಮತ್ತು ADLR ಸಾಕಷ್ಟು ಜನಕ್ಕೆ ಒಂದೇ ಒಂದು ನೋವಾಗ್ತಾ ಇರ್ತಕ್ಕಂಥ ವಿಷಯ ಸ್ಮಶಾನ ಒತ್ತುವರಿ. ಸುಮಾರು ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಒತ್ತುವರಿ ಆಗಿದೆ. ನಾನು ಬಂದಾಗಿಂದ ಕೂಡ ಕೆರೆಗಳನ್ನು ವಶಪಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ಸ್ಮಶಾನದ್ದು ನಾಳೆಯಿಂದನೇ ಒಂದು ಟೀಮ್ ಮಾಡಿ ಈಗಾಗಲೇ DC ಹತ್ರ ಮಾತಾಡಿದ್ದೀನಿ. ನಮಗೆ ಸರ್ವೇರ್ ಸಾಕಾಗ್ತಾ ಇಲ್ಲ. ಸೊ ನಾವು ಇಬ್ಬರು ಸರ್ವೆ ಕೊಟ್ಟಿದ್ದ ತಕ್ಷಣ ಸ್ಮಶಾನ ಒತ್ತುವರೆಗೆ ಕೈ ಹಾಕ್ತಾ ಇದ್ದೀವಿ. ಇದು ಒಳ್ಳೆಯ ಕೆಲಸ ಅಂತ ನನ್ನ ಭಾವನೆ ಅಂತಿದೆ. ಯಾಕಂದರೆ ಎಲ್ಲರೂ ಒಂದಲ್ಲ ಒಂದು ದಿವಸ ನಾವು ಹೋದಾಗ ಸ್ಮಶಾನಕ್ಕೆ ಹೋಗಬೇಕು. ಆ ಜಾಗಕ್ಕೆ ಇವತ್ತು ಒತ್ತುವರಿ ಆಗಿರ್ತಕ್ಕಂಥ ತುಂಬ ನೋವಾಗ್ತಾ ಇದೆ. ಸುಮಾರು ಒಂದು 30-35 ಅರ್ಜಿಗಳು ಸ್ಮಶಾನ ಒತ್ತುವರಿ ಬಂದಿದೆ. ಅದಾದ್ಮೇಲೆ ಮನೆಗಳಿಲ್ಲ ಅಂತ ಬಂದಿದೆ. ಅದಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮ ಮತ್ತು ಈ ಖಾತೆ ಮಾಡ್ಕೊಳ್ಳೋದು, 1 ರೂಪಾಯಿ ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥದ್ದು ಬಂದಿದ್ದಾವೆ. ಸೊ ಬಹುಶಃ ಇವತ್ತು ತುಂಬ ಸಂತೋಷಕರದ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಮಾಧ್ಯಮಿತ್ರರು, ತಾಲೂಕು ಆಡಳಿತ ಮತ್ತು ಎಲ್ಲ ನಾಯಕರು ಮತ್ತು ಜನಸ್ಪಂದನ, ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದು ನಮಗೆ ಚೆನ್ನಾಗಿ ಓದ್ತಾ ಇದ್ದೀವಿ, ನಮಗೆ ಫೀಸ್ ಕಟ್ಟಲಿಕ್ಕಿಲ್ಲ ಅಂಥ ಮಕ್ಕಳಿಗೆ ಒಂದು ಸಹಾಯ ಮಾಡೋ ಮುಖಾಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಜನಸ್ಪಂದನ ಕಾರ್ಯಕ್ರಮದ ಎಲ್ಲ ಫಲಾನುಭವಿಗಳಿಗೂ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ನಾನು ತಹಸೀಲ್ದಾರ್ಗೂ ಮತ್ತು ಈವರೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸೋಣ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಪಂಚಾಯತಿಗಳಿಗೆ ಹೋಗಿ ಈ ಸಮಸ್ಯೆ ಬಗೆಹರಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪೊಲೀಸರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಲ್ಲೇ ಬರೆದುಬಿಟ್ಟಿದ್ದೀನಿ ಸರ್. ಎಷ್ಟು ದಿವಸ ಆಗುತ್ತೆ, ಜಾಸ್ತಿ ತೊಗೊಂಡಿರೋದು 1 ತಿಂಗಳು ತೊಗೊಂಡಿದ್ದೀನಿ, ಜಾಸ್ತಿ ಆಗೋದು 1 ತಿಂಗಳು ತೊಗೊಂಡಿದ್ದೀನಿ. ಅಧಿಕಾರಿಗಳಿಗೆ ಕೇಳಿ ಅಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಬರೆದಿದ್ದೀನಿ. ಅವ್ರು ಹೇಳಿದಕ್ಕಿಂತ 5 ದಿವಸ ಲೇಟಾಗಿ ಬರೆದಿದ್ದೀನಿ. ಅದು ಅರ್ಜಿ ನಾನು ತೊಗೊಂಡು ಹೋಗ್ತೀನಿ. 1 ಅರ್ಜಿ ನನಗೂ ಬರ್ತದೆ, 1 ಅರ್ಜಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗುತ್ತೆ. ಅರ್ಜಿ ಫಾಲೋಅಪ್ ಆಗುತ್ತಿಲ್ಲ ಅನ್ನೋದನ್ನು ನಮ್ಮ ಟೀಮ್ ಅದನ್ನು ಫಾಲೋಅಪ್ ಮಾಡ್ತಾರೆ. ವಿತಿನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೋರ್ಟಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಆಗಲ್ಲ. ಕೆಲವು ಕೋರ್ಟ್ ವಿಷಯ ಬಂದಿದ್ದಾವೆ, ಕೋರ್ಟ್ ಇತ್ಯರ್ಥ ಆಗೋ ತನಕ ಅದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ, ಕೋರ್ಟ್ ಇದೆ. ಸೊ ಕೋರ್ಟ್ ಬಂದ ಮೇಲೆ ನಾನು ಇತ್ಯರ್ಥ ಮಾಡಿಕೊಟ್ಟು ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಇನ್ನೊಂದು ಸಮಸ್ಯೆ ಬಂದಿದೆ ಮನೆಗಳದು, ಅದು ಸಿದ್ದರಾಮಯ್ಯ ಮನಸ್ಸು ಮಾಡಬೇಕು, ಇದು ಶಾಸಕರ ಮನಸ್ಸು ಮಾಡ್ರೆ ಆಗಲ್ಲ. ಸೊ ಅದನ್ನು ನಾನು ಬಂದ ಕೂಡಲೇ PDOಗಳಿಗೆ ಹೇಳಿ ಆದ್ಯತೆ ಮೇರೆಗೆ ಸೈನ್ ಮಾಡಿಕೊಟ್ಟಿದ್ದೀನಿ. ಸೊ ಅದು ನಾನು ಮುಗಿಸ್ಕೊಡ್ತೀನಿ. ಐ ಹೋಪ್ ಇದನ್ನು ಕಾರ್ಯಕ್ರಮ ಇನ್ನೂ ನಾನು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇವತ್ತು ಪಂಚಾಯತಿ ಕಡೆಗೆ ಬಂದಿದ್ದೀನಿ. ಒಂದು 2 ತಿಂಗಳು 3 ತಿಂಗಳಾದಮೇಲೆ ನಾನು ಹಳ್ಳಿ ಕಡೆಗೆ ಹೋಗ್ತಿದ್ದೀನಿ ಸಿಂಗಲ್ ಆಗಿ. ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀನಿ. ತುಂಬ ಫೀಲ್ ಆಗ್ತದೆ. ಆ್ಯಕ್ಚುಲಿ ನನಗೆ ಬೆಳಗಿಂದ 2 ಡೇಸಿಂದ ವೈರಲ್ ಫೀವರಲ್ಲಿದ್ದೀನಿ. ನಾನು ಆ್ಯಕ್ಚುಲಿ ಆಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ಕೂತ ಮೇಲೆ ವೈರಲ್ ಫೀವರ್ ಕಾಣಿಸ್ತಾ ಇಲ್ಲ. ಅಂದರೆ ನಾನು ಜನ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರು ನಗಿಸ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಖುಷಿ ಅನ್ನಿಸ್ತಾ ಇದೆ. ಇದು ಸ್ವಲ್ಪ ಬೇಗ ಮಾಡಬೇಕಿತ್ತು. ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಮ್ಮದು ಕೆರೆಗಳು ಅದು ಇದು ಇರೋದ್ರಿಂದ ಅಧಿಕಾರಿಗಳು ಸ್ವಲ್ಪ ಬ್ಯುಸಿ ಇದ್ದರು. ಅದರಿಂದ ಈಗ ಹಾಕೊಂಡು ಹೊರಟಿದ್ದೀನಿ. ನಾಳೆ ದೂಲಪಲ್ಲಿ ಪಂಚಾಯತಿ, ತಾಯ್ದೂರು ಪಂಚಾಯತಿ ಅದಾದಮೇಲೆ ಅಧಿಕಾರಿ ಕೆಲಸ ಮಾಡ್ಕೋಬೇಕಲ್ಲ. ಈ ತಿಂಗಳು ಗ್ಯಾಪ್ ಬಿಡ್ತೀನಿ. ನೆಕ್ಸ್ಟ್ ಮೇ ತಿಂಗಳಲ್ಲಿ ಹಾಕ್ಕೊತಿದ್ದೀನಿ. ಒಂದು 4 ತಾಲೂಕು, 4 8 ಪಂಚಾಯತಿ, ಜೂನ್ 8 ಪಂಚಾಯತಿ ಅಂಡು ಜುಲೈಗೆ ಮುಗಿಸಾಗ್ತದೆ. ಜುಲೈ ಮುಗಿಸಿ ನೆಕ್ಸ್ಟು ನನ್ನ ಕಾರ್ಯಕ್ರಮ ಹಳ್ಳಿ ಕಡೆಗೆ ಹೊರಡ್ತಾ ಇದೆ. ಸೊ ಅದಕ್ಕೆ ನಿಮಗೆ ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.